ಹೆಲೋ ವೀವರ್ಸ್, ವೆಲ್ಕಮ್ ಟು ಹೇಮಾದ್ರಿ ಕಿಚನ್. ಹೇಮಾದ್ರಿ ಕಿಚನ್ನಲ್ಲಿ ನಾನು ಒಂದು ಸ್ವೀಟ್ ಜೊತೆ ಬಂದಿದ್ದೀನಿ. ಇದು ಅಪರೂಪವಾಗಿ ಸಿಗೋವಂಥ ಹಸುವಿನ ಗಿಣ್ಣು ಹಾಲಿನಿಂದ ಮಾಡಿರೋವಂಥ ಗಿಣ್ಣು. ಬೆಳಗ್ಗೆ ಹಾಲಪ್ಪ ಹಾಲಿನ ಜೊತೆಗೆ ಗಿಣ್ಣು ಹಾಲು ತಂದಾಗ ನನಗಂತೂ ಖುಷಿ ತಡೆಯೋಕ್ಕಾಗಲಿಲ್ಲ. ಯಾಕೆ ಅಂದರೆ ಗಿಣ್ಣು ಅಂದರೆ ನನಗೆ ಪಂಚಪ್ರಾಣ. ನಿಮಗೂ ಅಷ್ಟೇ ಅಲ್ವಾ? ಬನ್ನಿ ಹಾಗಿದ್ರೆ ಗಿಣ್ಣು ಹಾಲಿನಿಂದ ಗಿಣ್ಣು ಹೇಗೆ ಮಾಡೋದು ಅಂತ ನಾನಿವತ್ತು ನಿಮಗೆ ಹೇಳ್ಕೊಡ್ತೀನಿ. ಗಿಣ್ಣು ಮಾಡೋದಕ್ಕೆ ನಾನಿಲ್ಲಿ ಕಡಲೆಕಾಯಿ ಬೀಜ, ಗೋಡಂಬಿ, ಹುರಿಗಡಲೆ, ಕೊಬ್ಬರಿ ತುರಿ, ಬೆಲ್ಲ, ರವೆ ಜೊತೆ ಏಲಕ್ಕಿ, ಇದು ಅವಲಕ್ಕಿ, 1 ಲೀಟರು ಗಿಣ್ಣಾಲು ತಗೊಂಡಿದ್ದೀನಿ, ತುಪ್ಪ ಸ್ವಲ್ಪ. ಅವಲಕ್ಕಿನ ತೊಳ್ಕೊಳ್ತಾ ಇದ್ದೀನಿ. ಇದರಲ್ಲಿ ಧೂಳೆಲ್ಲ ಇರುತ್ತಲ್ವ, ಅದೆಲ್ಲ ನೀಟಾಗಿ ತೊಳ್ಕೊಬೇಕು. ಹೀಗೆ ನೋಡಿ, ಹೀಗೆ ನೀಟಾಗಿ ತೊಳ್ಕೊಬೇಕು. ರವೆನ ಹುರ್ಕೊಳ್ತಾ ಇದ್ದೀನಿ. ರವೆನ ಹುರಿದಿಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ ಬಿಸಿಗಿಟ್ಕೊಂಡು 1 ಬಟ್ಲು ಕಡಲೆಕಾಯಿ ಬೀಜನ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಸಿಪ್ಪೆ ಬರೋವರೆಗೂ ಹುರ್ಕೊಳ್ಬೇಕು. ಸೀಸ್ಕೋಬಾರ್ದು, ನಿಧಾನವಾಗಿ ಹುರಿಬೇಕು. ನೋಡಿ, ಹೀಗೆ ಸಿಪ್ಪೆ ಎಲ್ಲ ಬಿಟ್ಕೊಂಡು ಬಂದಿದೆ. ಇಷ್ಟು ಫ್ರೈ ಮಾಡ್ಕೊಳ್ಬೇಕು. ಈಗ ಕಡಲೆಕಾಯಿ ಬೀಜ ಹುರಿದಿದ್ವಲ್ಲ, ಅದು ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಕಾಯಿ ಬೀಜ ಮತ್ತು ಕಡಲೆ ಇದೆರಡನ್ನು ಕೋರ್ಸ್ಲಿ ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ರುಬ್ಕೊಳ್ಬೇಕು. ನೈಸಾಗಿ ಪೌಡರ್ ಮಾಡ್ಕೋಬಾರ್ದು, ತರಿ ಇರಬೇಕು, ಬಾಯಿಗೆ ಸಿಗ್ತಾ ಇರಬೇಕು. ಇದು ಕಡಲೆಕಾಯಿ ಮತ್ತು ಕಡಲೆ ಎಲ್ಲ ಬಾಯಿಗೆ ಸಿಗ್ತಾ ಇರಬೇಕು. ಆ ರೀತಿ ಪೌಡರ್ ಮಾಡ್ಕೋಬೇಕು. ಈಗ ಅದ್ರ ಒಂದು ಪ್ಯಾನ್ ಬಿಸಿಗಿಟ್ಟು 1 ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಹಸು ಕರು ಹಾಕಿದ 6-7 ದಿನದಲ್ಲಿ ಸಿಗೋ ಹಾಲು ಗಿಣ್ಣು ಹಾಲು. ಅದು ತುಂಬ ಪೋಷಕಾಂಶಗಳನ್ನು ಹೊಂದಿರುತ್ತೆ. ಇದನ್ನು ನಾವು ಕಾಫಿ, ಟೀ ಅದಕ್ಕೆಲ್ಲ ಬಳಸೋದಿಲ್ಲ. ಈ ಥರ ಸ್ವೀಟ್ ಮಾಡಿ ತಿಂತೀವಿ. ಇನ್ನು ಸಿಟಿಗಳಲ್ಲಂತೂ ಈ ಹಾಲು ಸಿಗೋದೇ ಕಷ್ಟ. ಯಾಕೆ ಅಂದರೆ ಅಲ್ಲಿ ಹಸು ಕಟ್ಟಿರೋದಿಲ್ವಲ್ಲ. ಇನ್ನು ಹಳ್ಳಿಗಳಲ್ಲಿ ನಮಗೆ ಸಿಗುತ್ತೆ. ಈಗ ಗೋಡಂಬಿಯನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ 1 ಲೀಟರ್ ಗಿಣ್ಣು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದ ಹಾಗೆ ಗಿಣ್ಣು ಹಾಲಿನಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ. ಪ್ರೋಟೀನ್, ಕ್ಯಾಲ್ಶಿಯಂ, ವಿಟಮಿನ್ ಎ, ವಿಟಮಿನ್ B12 ಮತ್ತು ಜಿಂಕ್. ಇದರಲ್ಲಿರುವ ಫ್ಯಾಟ್ ನಮಗೆ ಇನ್ಸ್ಟಂಟ್ ಎನರ್ಜಿ ಕೊಡುತ್ತೆ. ಗಿಣ್ಣು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಬ್ರೈನ್ ಇಮ್ಯುನಿಟಿಗೆ ತುಂಬ ಒಳ್ಳೆಯದು. ಇದರಲ್ಲಿರೋ ಫೈಬರು ಜೀರ್ಣಶಕ್ತಿಗೆ ತುಂಬ ಸಹಾಯಕಾರಿಯಾಗಿದೆ ಮತ್ತು ಕ್ಯಾಲ್ಶಿಯಂ ಮೂಳೆಗಳನ್ನು ಮತ್ತು ಹಲ್ಲುಗಳನ್ನು ಗಟ್ಟಿ ಮಾಡುತ್ತದೆ. ಫೈಬರ್ ಹೆಚ್ಚಾಗಿರೋದ್ರಿಂದ ಮಲಬದ್ಧತೆ ಕೂಡ ಕಡಿಮೆ ಆಗುತ್ತೆ. ಇದರಲ್ಲಿ ಆ್ಯಂಟಿಬಯೋಟಿಕ್ ತುಂಬ ಇದೆ. ಗಿಣ್ಣು ಹಾಲಿನಲ್ಲಿ ಹಾಲಿಗಿಂತ 2ರಷ್ಟು ಪ್ರೋಟೀನ್ ಇರುತ್ತೆ ಮತ್ತು ಕ್ಯಾಲ್ಶಿಯಂ ಕೂಡ. ಈಗ ಗಿಣ್ಣು ಹಾಲು ಚೆನ್ನಾಗಿ ಕುದಿ ಬಂದಿದೆ. ಹೀಗೆ ಒಂದು 10 ನಿಮಿಷ ಚೆನ್ನಾಗಿ ನಾವು ಕುದಿಸ್ಕೋಬೇಕು. ಕುದೀತಾ ಇದೆ ಈಗ. ಹೀಗೆ ಲೋ ಫ್ಲೇಮಲ್ಲಿ
ಕುದಿಸ್ಕೊಳ್ಬೇಕು. ಇದು ಉಕ್ಕು ಬರುತ್ತೆ, ಮತ್ತು ಕಲಸಿದ್ರೆ ನೀಟಾಗಿ ಹೀಗೆ ಕುದೀತಾ ಬರುತ್ತೆ. ಹೀಗೆ ಚೆನ್ನಾಗಿ ಕುದಿದ ಮೇಲೆ ಈಗ ಇದಕ್ಕೆ ಅವಲಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಹೀಗೆ 1-2 ನಿಮಿಷ ಬೇಯಿಸ್ಕೊಳ್ಬೇಕು. ಇದಾದಮೇಲೆ ಇದಕ್ಕೆ ರವೆ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಈಗ ಸೇರಿಸ್ಕೊಳ್ಬೇಕು. ರವೆ ಹಾಕ್ಕೊಳ್ತಾ ಇದ್ದೀನಿ. ರವೆ ಹಾಕ್ಕೊಂಡು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕು. ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಕೊಬ್ಬರಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಹೀಗೆ ಎಲ್ಲ ಒಂದೊಂದೇ ಸೇರಿಸ್ಕೊಳ್ಬೇಕು. ಕೊಬ್ಬರಿ ತುರಿ ಹಾಕ್ಕೊಂಡು ಅದನ್ನು ಹೀಗೆ ಕಲಿಸ್ಕೊಳ್ತೀನಿ. ಕೊಬ್ಬರಿ ಎಲ್ಲ ಚೆನ್ನಾಗಿ ಬೆರೆತ ಮೇಲೆ ಈಗ ಇದಕ್ಕೆ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲ 1 ಕಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೋಬಹುದು. ನಾನಿಲ್ಲಿ 1 ಕಪ್ಪು ಅದರ ಮೇಲೆ ತುಂಬ ಬರೋ ಹಾಗೆ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹೀಗೆ ಕಲಿಸ್ಕೊಳ್ಬೇಕು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ಬೆಲ್ಲ ಕರಗಿದಾದಮೇಲೆ ನಾವು ಮೊದಲೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆಕಾಯಿ ಬೀಜ ಮತ್ತು ಕಡಲೆ ಪುಡಿ, ಅದನ್ನು ಈಗ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಗಿಣ್ಣು ರೆಡಿಯಾಗಿದೆ. ಕೊನೆಯಲ್ಲಿ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ಎರಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದೇ ರೀತಿ ಮಿಕ್ಸ್ ಮಾಡ್ತಾ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಎಲ್ಲನೂ ಬೇಯಿಸ್ಕೊಂಡ್ರೆ ನೋಡಿ ಈ ಹದಕ್ಕೆ ಇದ್ದರೆ ಸಾಕು. ಹೀಗೆ ಗ್ರಾಮೀಣ ಸೊಗಡಲ್ಲಿ ತುಂಬ ಸುಲಭವಾಗಿ ಮನೆಯಲ್ಲಿ ಗಿಣ್ಣನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಏಲಕ್ಕಿ ಪುಡಿಯನ್ನು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.